ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಂದ್ರೆ, ಮಾಗಡಿ ರಸ್ತೆಯಲ್ಲಿ ಪ್ರಯಾಣಿಸುವ ಎಲ್ಲರಿಗೂ ಒಂದು ವಿಶೇಷ ಮತ್ತು ವಿಶಿಷ್ಟ ದೇವರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೂ ತಿಳಿಯದ ದೇವರು ಅಂದ್ರೆ ಎಲ್ಲರೂ ಈ ಒಂದು ಮೂರ್ತಿನ ರಸ್ತೆಯಿಂದನೇ ನೋಡಿರ್ತೀರಾ. ಈ ಒಂದು ಮೂರ್ತಿ ಮಾತ್ರವಲ್ಲದೆ ಅಲ್ಲಿನ ಬಂಡೆಯೊಳಗೆ ಅಡ್ಡಗುಡ್ಡ ಮುತ್ತುರಾಯ ಸ್ವಾಮಿ ಎಂಬ ಹೆಸರಿನಿಂದ ಆಂಜನೇಯ ಸ್ವಾಮಿಯು ಉದ್ಭವವಾಗಿದೆ. ಇಲ್ಲಿ ಏನ್ ಕಾಣ್ತಾ ಇದೆಯಲ್ಲ, ಮಣ್ಣಿನ ರಸ್ತೆ. ಇಲ್ಲಿನ ವಾತಾವರಣ ಅಂತೂ ನೋಡೋಕೆ ತುಂಬಾ ಚೆನ್ನಾಗಿದೆ. ಹಾಗೆಯೇ ಇಲ್ಲಿ ಮೆಟ್ಟಿಲುಗಳ ಪಕ್ಕದಲ್ಲಿ ಒಂದು ಬಂಡೆಕಲ್ಲಿದೆ. ಆ ಕಲ್ಲಿನ ಮೇಲೆ ಆಂಜನೇಯ ಸ್ವಾಮಿಯ ಪಾದದ ಗುರುತು ಕೂಡ ಇದೆ. ಬನ್ನಿ ಇವಾಗ ದೇವರ ದರ್ಶನ ಮಾಡೋಣ. ಇಲ್ಲಿ ಎಷ್ಟು ಚೆನ್ನಾಗಿ ಸ್ವಾಮಿ ಕೈಕಾಲುಗಳು ಎಲ್ಲ ಉದ್ಭವ ಆಗಿರೋದು ಕಾಣಿಸ್ತಾ ಇದೆ ಅಂತ. ಇಲ್ಲಿನ ಗ್ರಾಮಸ್ಥರು ನಂಬಿಕೆ ಇಟ್ಟಿರುವಂತಹ ಒಂದು ದೇವರು. ಅಲ್ಲಿನ ಸ್ಥಳೀಯರಿಗೆ ಬಿಟ್ರೆ ಇದು ಯಾರಿಗೂ ತಿಳಿದಿಲ್ಲ. ಹಾಗೆ ಇಲ್ಲಿ ಯಾವ ಪೂಜಾರಿ ಅಥವಾ ಯಾವುದೇ ಅರ್ಚಕರು ಕೂಡ ಇರೋದಿಲ್ಲ. ಸ್ವಯಂ ಭಕ್ತಾದಿಗಳೇ ಪೂಜೆಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಕೂಡ ನಡೆಯುತ್ತೆ. ಹಾಗೆ ಇಲ್ಲಿ ವರ ಫಲಿಸಿದ ಭಕ್ತರು ಮರಿಕೋಳಿಯನ್ನು ದೇವರಿಗೆ ಸಲ್ಲಿಸ್ತಾರೆ. ನೀವು ಅನ್ಕೊಬೋದು, ಏನಪ್ಪಾ ಇದು ಆಂಜನೇಯಂಗೆ ಮರಿಕೋಳಿ ಸಲ್ಲಿಸ್ತಾರ ಅಂತ. ಆದರೆ ಆಂಜನೇಯಂಗಲ್ಲ, ಇದು ಅವರ ಆಂಜನೇಯನ ಬಂಟರಾದ ಕರಿಯಣ್ಣ ಮತ್ತು ಕೆಂಚಣ್ಣನವರಿಗೆ. ಅದು ಮೂರ್ತಿ ಕಾಣಿಸ್ತದೆ ಮುಂದೆ, ಅದು ಮೂರ್ತಿ ಹಣೆ, ಇದು ಕೈ ಹಸ್ತ, ಅವೇ ಹಸ್ತ. ಇನ್ನು ಹಿಮ್ಮಕ್ಕೋದ್ರೆ ದೊಡ್ಡ ಬಂಡೆ, ಅಲ್ಲೂ ದೇವರಿಲ್ಲ, ಅಲ್ಲಿ ದೇವರಿಲ್ಲ, ಗುಹೆಗಳು ಜಾಸ್ತಿ. ಎಷ್ಟೋ ತರ ಮೇಕೆ ಮರಿಗಳು
ಹಾಗೆ ನೀವು ಇಲ್ಲಿ ದೇವರ ಹತ್ರ ಕೂತ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದ್ದರೆ ಪ್ರಶ್ನೆ ಕೂಡ ಕೇಳ್ಬೋದು. ಹೂವಿನ ಪ್ರಕಾರ ದೇವರ ಪ್ರಸಾದ ಕೂಡ ಕೊಡುತ್ತೆ. ಇಲ್ಲಿನ ಸ್ಥಳೀಯರು ಹೇಳಿರೋ ಪ್ರಕಾರ ಇದು ತುಂಬ ಶಕ್ತಿ ಹೊಂದಿರುವ ದೇವರು. ಇಲ್ಲಿ ನಿಮ್ಗೆ ಏನ್ ಕಾಣ್ತಿದೆಯಲ್ಲ ಮೇನ್ ರೋಡು, ಅಲ್ಲಿಂದ 250 ಮೀಟರ್ ಮಣ್ಣಿನ ದಾರಿ ಇದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.